ಮೊದಲನೇದಾಗಿ ನಮ್ಮ ತಾಜ್ ಚಿತ್ರಕ್ಕೆ ತಾವೆಲ್ಲರೂ ಬಂದು ನಮಗೆ ಪ್ರೋತ್ಸಾಹ ಕೊಡ್ತಿದ್ದೀರಾ. ಹಾಗಾಗಿ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ನನ್ನ ಸ್ನೇಹಿತರು, ಹಿರಿಯರು ಹಾಗೂ ಚಿತ್ರದಲ್ಲಿ ನಮ್ಮ ಚಿತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ಗಳಿಗೂ ಹಾಗೂ ಕಲಾವಿದರುಗಳಿಗೂ ನನ್ನ ನಮಸ್ಕಾರಗಳು. ಇಂದು ನಾವು ತಾಜ್ ಚಿತ್ರವನ್ನು ಈ ಮಟ್ಟದವರೆಗೂ ತಂದಿದ್ದೀವಿ. ಈಗಾಗಲೇ ಟೀಸರ್ ನೋಡಿದ್ದೀರಾ ನೀವೆಲ್ಲ. ಹಾಡುಗಳು ಬಂದಿದೆ. ಇನ್ನೇ ನೆಕ್ಸ್ಟ್ ಮಂತ್ ನಾವು 12ನೇ ತಾರೀಕಿಗೆಲ್ಲ ಅಥವಾ ಮುಂದಕ್ಕೆ ನೋಡಿಕೊಂಡು ಒಂದು ಚಿತ್ರವನ್ನು ಬಿಡುಗಡೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಅದು ಇವತ್ತಿದ್ದು ಟೀಸರ್ ಲಾಂಚ್ ಸರ್. ಮುಂದಿನ ತಿಂಗಳಲ್ಲಿ ಅಥವಾ ಇನ್ನು 2 ತಿಂಗಳಲ್ಲಿ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ ಬಿಡುಗಡೆಗೆ. ಮೊದಲನೇದಾಗಿ ನಮ್ಮ ಶ್ರೀ ಪಾವನಿ ಲಕ್ಷ್ಮಿ ಕಂಬೈನ್ಸ್ ಈ ಬ್ಯಾನರ್ ಬಗ್ಗೆ ನಾನು ಹೇಳಬೇಕು. ನಂದು ಇದು ಮೊದಲನೇ ಚಿತ್ರ. ಒಂದು ಸೆನ್ಸರ್ಗೆ ಹೋಗ್ಬಿಟ್ಟು ಸಿನಿಮಾ ಒಂದು ರಿಲೀಸ್ ಹಂತದಲ್ಲಿ ಬಂದಿದೆ. ಇವತ್ತು ತಾಜ್ ಅಂತ ಒಂದು ಟೈಟ್ಲ್ ಇಟ್ಬಿಟ್ಟು ಒಂದು ಕತೆ ಮಾಡಿದಾಗ ನಾನು ಫಸ್ಟು ನಮ್ಮ ನಿರ್ಮಾಪಕರಾದಂತಹ ಷಣ್ಮುಖ ಸರ್ಗೆ ಫೋನಲ್ಲಿ ಬರೀ ಕತೆ ಹೇಳಿದ್ದು ಅಷ್ಟೇ. ಅವರು ಒಂದು 10 ಕತೆಗಳು ಕೇಳಿದ್ರು ನನ್ನ ಹತ್ರ. ಅದರಲ್ಲಿ ಅವ್ರಿಗೆ ಯಾವುದೂ ಇಷ್ಟ ಆಗಲಿಲ್ಲ. 10ರಲ್ಲಿ ಯಾವುದೋ ಒಂದು ಅವ್ರಿಗೆ ಏನೋ ಒಂದು ಸೆನ್ಸ್ ಹೊಡೀತು, ಈ ಕತೆ ಚೆನ್ನಾಗಿದೆ ಮಾಡೋಣವಾ ಅಂತ ಹೇಳಿದ್ರು. ಸರಿ ಸರ್ ಆಯಿತು ಮಾಡೋಣ. ಬರೀ ಫೋನಲ್ಲಿ ಅವರು ನಾವು ಟಾಕ್ ಮಾಡಿಕೊಂಡು ಒಂದು ಕತೆ, ಚಿತ್ರಕಥೆ ಅದಕ್ಕೆ ಸಂಬಂಧಿಸಿದ ಒಂದಿಷ್ಟು ಕೆಲಸಗಳು ಶುರು ಮಾಡ್ಕೊಂಡ್ವಿ. ಈ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಶ್ರೀ ಪಾವನಿ ಲಕ್ಷ್ಮಿ ಕಂಬೈನ್ಸ್ ಈ ಬ್ಯಾನರ್ಗೆ ನಾನು ಚಿರುಣಿಯಾಗಿರುತ್ತೇನೆ. ಹಾಗೂ ನಮ್ಮ ಷಣ್ಮುಖ ಸರ್ಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದರೆ ಇಂಥ ಒಂದು ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ. ಆ ಅವಕಾಶವನ್ನು ನಾನು ಬಳಸ್ಕೊಂಡು ನನಗೆ ತಿಳಿದ ಮಟ್ಟಿಗೆ ಒಂದು ರೀತಿ ಒಂದು ಚಿತ್ರವನ್ನು ಮಾಡಿದ್ದೀವಿ. ಅದು ನಿಮ್ಮ ಮುಂದೆ ತಂದಿದ್ದೀವಿ. ನೀವೆಷ್ಟು ಬೆಳೆಸ್ತೀರೋ, ಪ್ರೋತ್ಸಾಹ ಮಾಡ್ತೀರಾ, ಅದು ನಿಮ್ಮ ಚಿತ್ರ ಅಷ್ಟೇ. ಮಾಡೋವರೆಗೂ ಅದು ನಮ್ಮ ಚಿತ್ರವಾಗಿರುತ್ತೆ. ಮಾಡಿ ಆದಮೇಲೆ ಅದೆಲ್ಲ ನಿಮ್ಮ ಚಿತ್ರವಾಗುತ್ತದೆ. ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಮುಂದಿನೂ ಕೊಡ್ತೀರಾ ಅನ್ನೋ ಭರವಸೆ ನನಗಿದೆ. ಧನ್ಯವಾದಗಳು ಎಲ್ಲರೂ ಬಂದಿದ್ದಕ್ಕೆ. ಹಾಂ, ತಾಜ್ ಅನ್ನೋದು ಒಂದು ಟ್ರೂ ಇನ್ಸಿಡೆಂಟ್ ಸರ್. ಇದು ಒಂದು ನಮ್ಮ ಸುತ್ತಮುತ್ತ ನಡೀತಕ್ಕಂಥ ಒಂದು ಘಟನೆ. ಅವರ ಹೆಸರುಗಳು ತಿಳಿಸೋದು ಬೇಡ. ನನ್ನ ಸ್ನೇಹಿತರ ಒಂದು ಲೈಫಲ್ಲಿ ನಡೀತಕ್ಕಂಥ ಒಂದು ಘಟನೆ. ಇದು ಊರು ಅಂದರೆ ಒಂದು ಇಂಥ ಊರು ಅಂತ ಹೇಳೋಕ್ಕಾಗಲ್ಲ ಸರ್. ಅದು ಸ್ವಲ್ಪ ಸಸ್ಪೆನ್ಸ್ ಇದೆ. ಅದು ನೈಜ ಘಟನೆ ಆಗಿರೋದ್ರಿಂದ ಆ ವ್ಯಕ್ತಿಗಳಿಗೆ ಒಂದು ಸ್ವಲ್ಪ ಪ್ರಭಾವ ಬೀರ್ಬೋದು ಅಂತ ನಾವು ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇಲ್ಲ. ಅಷ್ಟೇ ಸರ್, ಅಷ್ಟೇ. ಅಂದರೆ ಆ ವ್ಯಕ್ತಿಗಳು ಯಾರಂತ ನಾವು ತೋರ್ಸೋಕ್ಕಾಗಲ್ಲ. ಬಟ್ ಇನ್ಸಿಡೆಂಟ್ ನಡೆದಿದ್ದನ್ನು ನಾವು ಒಂದು 80% ಕವರ್ ಮಾಡಿದ್ದೀವಿ. ಇನ್ನು ಮಿಕ್ಕಿ 20% ನಾವು ಮನೋರಂಜನಾತ್ಮಕವಾಗಿ ಏನೇನು ಕಮರ್ಷಿಯಲ್ ಎಲಿಮೆಂಟ್ಸ್ಗಳು ಬೇಕು ಅದನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಸಿನಿಮ್ಯಾಟಿಕಲ್ ಮಾಡಿದ್ದೀವಿ. ಬಟ್ ಹೌದು ಹೌದು ಹೌದು. ಹಾಂ ಸರ್, ಅದು ಗೊತ್ತಿಲ್ಲ ಸರ್. ಹಾಂ, ಇರ್ಬೋದೇನು ಸರ್, ಇರುತ್ತೆ. ಕಾನ್ಸೆಪ್ಟ್ ಒಂದು ಥರ ಇರುತ್ತೆ. ಹಾಗಿದೆ ಸರ್. ಸರ್, ಇದು ಚಿತ್ರ ಆರಂಭವಾಗಿ ಒಂದು 8 ತಿಂಗಳು ಆಗೋಯ್ತು ಸರ್. 8 ತಿಂಗಳಲ್ಲಿ ಬೇಗ ಪ್ರೊಡ್ಯೂಸರ್ ನಮಗೆ ಏನೇನು ಬೇಕು ಸವಲತ್ತುಗಳನ್ನು ಕೊಟ್ಟರು. ಅದೇ ರೀತಿಯಾಗಿ ನಾವು ಬೇಗ ಮಾಡಿ ಮುಗಿಸ್ಬಿಟ್ವಿ ಸರ್. ಸಿನಿಮಾ ಎಲ್ಲ ಕಂಪ್ಲೀಟ್ ಆಗೋಗಿದೆ. ಈಗ ಆಲ್ಮೋಸ್ಟ್ ಇದನ್ನು ರಿಲೀಸ್ ಹತ್ರ ಬಂದಿದೆ. ಹೌದು ಹೌದು ಹೌದು. ಸರ್, ಇದರಲ್ಲಿ ಹೊಸದೇನಂತಂದ್ರೆ ನಾವೆಲ್ಲ ಒಂದೇ. ಅಂದರೆ ಏನಾದರೂ ಆಗು ಮೊದಲು ಮಾನವನಾಗಂತ ದೊಡ್ಡವರು ಹೇಳಿದ್ದಾರೆ. ಆ ಒಂದು ಸಂದೇಶ ಒಂದೇ ಲೈನ್ ಅದು ಅಷ್ಟೇ. ನಾವು ಎಲ್ಲ ಕಿತ್ತಾಡ್ತೀವಿ. ಈಗ ಒಂದು ಅಸ್ಥಿ ಪಂಜರ ಇಟ್ಕೊಂಡು ಇದು ಯಾರ್ದು ಅಂತ ಹೇಳೋಕ್ಕಾಗಲ್ಲ. ಅದು ನಮ್ಮವ್ರದ್ದಾಗಿರ್ಬೋದು, ಇನ್ನೊಬ್ಬರದ್ದು, ಹೆಣ್ಣು ಗಂಡಂತಲೂ ಹೇಳೋಕ್ಕಾಗಲ್ಲ. ಅಂದರೆ ದೇವರ ಸೃಷ್ಟಿನಲ್ಲಿ ಅವ್ರು ಒಂದೇನೇ ಸರ್. ಅದಕ್ಕೆಲ್ಲ ನಾವು ಮಾಂಸ ಮಜ್ಜೆಗಳು ತುಂಬಿದಾಗ, ಅದಕ್ಕೊಂದು ಜೀವ ತುಂಬಿದಾಗ ಅದು ಇಂಥದ್ದು ಅಂತ ಹೇಳ್ತೀವಿ. ಅದನ್ನೆಲ್ಲ ಸೇರಿಸ್ಬಿಟ್ರೆ ಒಂದು ಮಾನವ ಅಷ್ಟೇ. ಒಂದು ಮಾನವತ್ವದ ಬಗ್ಗೆ ಒಂದು ಚಿತ್ರ ಸರ್ ಇದು. ಆಮೇಲೆ ಈಗಿನ ಪ್ರೆಸೆಂಟ್ ಸಿಚುವೇಶನ್ಗೆ ಬೇಕು ಅನ್ನೋದು ನಮಗೆ ಅನಿಸಿಕೆ. ತುಂಬ ಕಡೆ ಏನಾಗಿದೆ ಅಂದರೆ ಮಾನವತ್ವ ಅನ್ನೋದು ನಶಿಸಿ ಹೋಗ್ತಾ ಇದೆ ಇವತ್ತು ಟೆಕ್ನಾಲಜಿ ಬಂದಿರೋದ್ರಿಂದ. ಆಮೇಲೆ ನಮ್ಮಲ್ಲೇ ಒಂದಿಷ್ಟು ಸಂಸಾರಗಳಾಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಆಮೇಲೆ ಪ್ರೀತಿ ಒಂದು ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ಅಂದರೆ ಕಾಲಾಂತರವಾಗಿ ಏನೇನು ಆಗಬೇಕು ಅದು ಆಗ್ತಾ ಇದೆ. ಬಟ್ ಅದ್ರ ಜೊತೆಗೆ ನಾವು ಏನು, ನಮ್ಮ ಅಸ್ತಿತ್ವ ಏನು, ನಾವೆಲ್ಲ ಮನುಷ್ಯರು, ನಾವು ಯಾವುದಕ್ಕೋಸ್ಕರ ಹೋರಾಡ್ತಿದ್ದೀವಿ, ಯಾವುದಕ್ಕೋಸ್ಕರ ಕಿತ್ತಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸಂದೇಶ ಕೊಡೋಕೆ ಹೊರಟಿದ್ದೀವಿ ಸರ್. ಇವಾಗ ಪೋಸ್ಟರ್ ಅಲ್ಲಿ ನೀವು ಹಾಂ ಸರ್ ರಾಮ ಮಂದಿರ ಮತ್ತೆ ಬಾಬರಿ ಮಸೀದಿ ಎಲ್ಲ ತೋರಿಸಿದ್ದೀರಾ, ಅದ್ರ ರಿಲೇಟೆಡ್ ಏನಾದ್ರು ಇರ್ತಕ್ಕಂಥದ್ದು ಸಿನಿಮಾದಲ್ಲಿ ಇರುತ್ತೆ ಸರ್. ಅದು
ಅಂಶ ಇರುತ್ತೆ ಸರ್ ಅದರದ್ದು. ಬಾಬ್ರಿ ಮಸೀದಿ ಆ ಥರದ್ದು ಏನಿಲ್ಲ ಸರ್. ಯಾವ ಅದು ಕಾಲಘಟ್ಟದಲ್ಲಿ ನಡೀತಿದೆ ನಿಮ್ಮ ಕಥೆ? ಇದು ಕತೆ ಆಗಿ ಇದು ಪ್ರೆಸೆಂಟ್ ಸಿಚುವೇಶನ್ ಸರ್. ಪ್ರೆಸೆಂಟ್ ಇರೋದ್ರಿಂದ ಕೆಲವೊಂದು ಆ ಥರದ್ದು ಘಟನೆಗಳು ಮರುಕಳಿಸುತ್ತೆ ಸರ್ ಸಿನಿಮಾದಲ್ಲಿ. ಏನ್ ಹೇಳಕ್ ಹೊರಟಿದ್ದೀರಾ? ಸರ್ ನಾನು ಈಗಾಗಲೇ ಒಂದು 10 ರಿಂದ 12 ವರ್ಷ ಆಯ್ತು ಸರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಲಿಕ್ಕೆ. ನಾನು ಮೊದಲನೇದಾಗಿ ಬಂದಿದ್ದು ರೈಟರ್ ಆಗಿ ಬಂದಿದ್ದು. ನನ್ನೊಂದು ಪುಸ್ತಕ ರಿಲೀಸ್ ಆಗಿದೆ, ಕನಸು ಮನಸ್ಸು ಹತ್ರ, ನನ್ನ ಸಾಹಿತಿ, ಆಮೇಲೆ ರಂಗಭೂಮಿ ಕಲಾವಿದ. ಹಾಗಾಗಿ ನಮಗೆ ಒಂದು ಚಿತ್ರರಂಗದ ಒಂದು ನಂಟು ಬಂದಿತ್ತು. ಇಲ್ಲಿವರೆಗೂ ಒಂದು ಸುಮಾರು ಪಿಕ್ಚರ್ಗಳಿಗೆ ನಾವು ಮೊನ್ನೆ ಒಂದು ನಮ್ಮ ಭಾರತ ಅಂತ ರಿಲೀಸ್ ಆಯಿತು, ಅದಕ್ಕೊಂದು ಡೈಲಾಗ್ ರೈಟರ್ ಆಗಿ ಮಾಡಿದೆ. ಖಡಕ್ ಅಂತ ಒಂದು ರಿಲೀಸ್ ಆಯಿತು, ಅದಕ್ಕೂ ನಾನು ಡೈಲಾಗ್ ರೈಟರ್ ಆಗಿ ವರ್ಕ್ ಮಾಡಿದೆ. ಆಮೇಲೆ ಓರಿಯೋ ಅಂತ ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದಕ್ಕೂ ನಾನು ಡೈಲಾಗ್ ರೈಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹೀಗೆ ಸುಮಾರು ಸ್ಕ್ರಿಪ್ಟ್ಗಳು ಸ್ನೇಹಿತರು ಕರೆದಾಗ ಆ ಥರದ ಚಿತ್ರಗಳು ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿವರೆಗೂ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ ಪಿಕ್ಚರ್ಗಳೆಲ್ಲ ಮಾಡಿದ್ದೀನಿ ಸರ್. ಇದು ಇಂಡಿಪೆಂಡೆಂಟು ಫಸ್ಟ್ದಾಗಿ. ಹಾಂ ಸರ್, ಆಗೋಗಿತ್ತು ಸರ್. ಆಲ್ರೆಡಿ ಸಿನಿಮಾ ಜನವರಿಗೆ ಕಂಪ್ಲೀಟ್ ಆಗೋಗಿತ್ತು. ಹೀರೋಯಿನವ್ರು ಆಲ್ಮೋಸ್ಟ್ ಒಂದಿಷ್ಟು ತುಣುಕುಗಳನ್ನು ನೋಡಿದ್ರು. ಏನಾಗ್ತಿತ್ತು ಅಂದರೆ ಸಿನಿಮಾ ಅಂತ ಬಂದಾಗ ಒಂದಿಷ್ಟು ನಮಗೆ ನ್ಯಾಚುರಲಿಟಿ ಬೇಕಾಗಿತ್ತು. ಸಿನಿಮಾದಲ್ಲಿ ಒಂದಿಷ್ಟು ನ್ಯಾಚುರಲಿಟಿ ಬೇಕಂತ ಹುಡುಕ್ತಾ ಇದ್ವಿ. ಆಮೇಲೆ ಕಂಟೆಂಟ್ ಬೇಕು ಅಂತ ಹೇಳ್ತಾ ಇದ್ರು. ಇದೊಂದು ಸ್ವಲ್ಪ ಡಿಫ್ರೆಂಟ್ ಅಂತ ನನಗೆ ಅನಿಸಿತ್ತು, ಮತ್ತು ನಮ್ಮ ನಿರ್ಮಾಪಕರು ಕೂಡ ಅನಿಸಿತ್ತು. ಜನಗಳಿಗೆ ಇಷ್ಟ ಆಗ್ಬೋದಲ್ವಾ ಅಷ್ಟೇ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಮಾಡಿದ್ವಿ. ಈ ಸಿನಿಮಾಕ್ಕೆ ಈಗ ತಾರಾ ಬಳಗ ಆಗಿರ್ಬೋದು, ಸೊ ಹೀರೋಯಿನ್ ಸೆಲೆಕ್ಷನ್, ಹಾಗೆ ವಿಲನ್ ಸೆಲೆಕ್ಷನ್, ಸೊ ಅದನ್ನೆಲ್ಲ ಯಾವ ರೀತಿಯಾಗಿ ಮಾಡಿದ್ರಿ ನೀವು? ಇದರಲ್ಲಿ ಫಸ್ಟ್ ಬಂದು ನಮ್ಮ ಹೀರೋ ಸರ್ನ ಯಾಕೆ ಸೆಲೆಕ್ಟ್ ಮಾಡಿದ್ವಿ ಅಂತಂದ್ರೆ, ನಮ್ಮ ಕತೆ ಹೇಳೋದು ಆ ಒಂದು ರೀತಿಯಲ್ಲಿ ಇತ್ತು. ಒಂದು ಹೊಸಬ್ರಿಗೆ ಕೊಟ್ರೆ ಏನಾಗಬೇಕು, ಅವ್ರಿಗೆ ಹೊಸಬ್ರಿಗೆ ಯಾವ ಥರ ತಗೋಬೇಕು ಜನ, ಆಮೇಲೆ ಈ ಕತೆಗೆ ಆ ಥರ ಆಪ್ಟ್ ಆಗಿರ್ತಕ್ಕಂಥ ಒಂದು ಫೇಸ್ ಬೇಕಾಗಿತ್ತು ನಮಗೆ. ಇದರಲ್ಲಿ ಹೀರೋ ಅಂತ ಯಾರನ್ನೂ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಕತೆನೇ ಒಂದು ಹೀರೋ, ಇವ್ರು ವಿಲನ್ನು ಆ ಥರದ್ದು ಏನಿಲ್ಲ. ಪ್ರತಿಯೊಬ್ಬರ ಪಾತ್ರನೂ ಇಂಪಾರ್ಟೆಂಟ್ ಇದೆ. ಅದೇ ರೀತಿಯಾಗಿ ನಮ್ಮ ವರ್ಧನ್ ಸರ್ನು ಹಂಗೆ ಸೆಲೆಕ್ಟ್ ಆಗಿರೋದು. ನಮ್ಮ ವರ್ಧನ್ ಸರ್ದು ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಇದೆ. ಆಮೇಲೆ ಬಲರಾಜ್ ವಾಡಿ ಸರ್ದು ಇದೆ, ಆಮೇಲೆ ಶೋಭರಾಜ್ ಸಾರು ಮಾಡಿದ್ದಾರೆ, ಆಮೇಲೆ ಪಟ್ಟ ನಾಗರಾಜ್ ಸರ್ನು ಮಾಡಿದ್ದಾರೆ, ಮತ್ತು ನಮ್ಮ ಕಡ್ವಿಶ್ವಣ್ಣವ್ರು ಅವರು ಮಾಡಿದ್ದಾರೆ. ಹಾಗೆ ಸುಮಾರು ಜನ ಕಲಾವಿದರು ಮಾಡಿದ್ದಾರೆ. ಪದ್ಮಾವಸಂತಿ ಮೇಡಮ್ ಅವರು ಮಾಡಿದ್ದಾರೆ. ಆಮೇಲೆ ಸರೋಜಮ್ಮ ಅಂತ ಹಿರಿಯ ನಟರು, ಅವರು ತುಂಬ ಕಲಾವಿದರಾಗಿ ಕೆಲಸ ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಆಮೇಲೆ ಮೈಸೂರಲ್ಲಿ ಒಬ್ಬರು ಜಗದೀಶ್ ಅಂತಿದ್ದಾರೆ, ಆ ಸರ್ನು ಮಾಡಿದ್ದಾರೆ. ತುಂಬ ತಾರಾ ಬಳಗ ಇದೆ ಮೇಡಮ್. ಸರ್ ಇವಾಗ ಸಿನಿಮಾದ ಹೀರೋ ಸೆನ್ಸರ್ ಅಂಗಳದಲ್ಲಿ ಇದೆ ಸರ್. ಇದನ್ನು ನಾಳೆ ಅಥವಾ ನಾಳೆದ ಆಗಬಹುದು. ಆಗುತ್ತೆ ಸರ್. ನನ್ನ ನಿರೀಕ್ಷೆ UA ಬರ್ಬೋದು ಅಂತ ಇರ್ಬೋದು. ನೋಡ್ಬೇಕು ಸರ್, ಈ ಮಂತ್ ಇಲ್ಲ ನೆಕ್ಸ್ಟ್ ಮಂತ್ ನೋಡೋಣ. ಈ ಮಂತ್ ಅಂತೂ ಆಗಲ್ಲ, ಒಂದು 2 months ಬಿಟ್ಟು ಬರೋಣ, ನೋಡ್ಕೊಂಡು ಬರೋಣ ಅಂತ ಇದ್ದೀವಿ ಸರ್. ಆದಷ್ಟು ಬೇಗನೆ ಮುಂದೆ ಬರ್ತೀವಿ. ನಿರ್ಮಾಪಕರು ಹೇಳ್ತಾ ಇದಾರಲ್ವಾ, ಬೇಗನೆ ಬರೋಣ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.